ನೋಡಿ, ದೇಶದ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಅಂದ್ರೆ ಅದು ಉತ್ತರ ಪ್ರದೇಶದ ಮಹಾಕುಂಭಮೇಳ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಮಹಾಕುಂಭಮೇಳದಲ್ಲಿ ಭಾಗಿಯಾಗ್ತಿದ್ದಾರೆ, ಶಾಹಿ ಸ್ನಾನ ಮಾಡ್ತಿದ್ದಾರೆ ಎನ್ನುವಂತಹ ವಿಚಾರ ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟುಹಾಕಿದೆ. ಕಾರಣ ಇವತ್ತು ದೆಹಲಿಯ ವಿಧಾನಸಭೆಯ ಚುನಾವಣೆಯ ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ. ಆ ಮತದಾನದ ಹೊತ್ತಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಾಕುಂಭಮೇಳದಲ್ಲಿ ಶಾಹಿ ಸ್ನಾನ ಮಾಡೋದಕ್ಕೆ ಕಾರಣ ಏನಿರಬಹುದು? ಎರಡಕ್ಕೂ ಏನಾದ್ರೂ ನಂಟಿದೆಯಾ ಅಂತ ನಿಮ್ಮ ಪ್ರಶ್ನೆಗೆ ಉತ್ತರ ಈ ರಿಪೋರ್ಟ್ನಲ್ಲಿ. ದೆಹಲಿ ಚುನಾವಣೆ ಹೊತ್ತಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಮಾಸ್ಟರ್ ಸ್ಟ್ರೋಕ್ ಕೊಡ್ತಿದ್ದಾರೆ. ಯಮನಿಯನ್ನ ಮುಂದಿಟ್ಟುಕೊಂಡು ಬಿಜೆಪಿ ವಿರುದ್ಧ ಆರೋಪ ಮಾಡಿದ ಕೇಜ್ರಿವಾಲ್ಗೆ ಪ್ರತ್ಯುತ್ತರ ನೀಡಲಿದ್ದು, ಅದಕ್ಕಾಗಿ ಇತ್ತ ದೆಹಲಿಯಲ್ಲಿ ವಿಧಾನಸಭೆ ಚುನಾವಣೆಯ ಮತದಾನ ನಡೆಯುತ್ತಿದ್ರೆ ಅತ್ತ ಯಮುನಿಯಲ್ಲಿ ಸ್ನಾನ ಮಾಡಲು ಮೋದಿ ಮುಂದಾಗಿದ್ದಾರೆ. ಪ್ರಧಾನಿ ಮೋದಿ ಬೆಳಗ್ಗೆ 10:05ಕ್ಕೆ ಪ್ರಯಾಗ್ರಾಜ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ. ಅಲ್ಲಿಂದ 10 ಗಂಟೆ 10 ನಿಮಿಷಕ್ಕೆ ಡಿಪಿಎಸ್ ಹೆಲಿಪ್ಯಾಡ್ಗೆ ಪ್ರಯಾಣಿಸಿ ನಂತರ 10 ಗಂಟೆ 45 ನಿಮಿಷಕ್ಕೆ ಏರಿಯಲ್ ಘಾಟ್ಗೆ ತೆರಳಲಿದ್ದಾರೆ. ಇನ್ನು 10 ಗಂಟೆ 50 ನಿಮಿಷಕ್ಕೆ ಏರಿಯಲ್ ಘಾಟ್ನಿಂದ ಮಹಾಕುಂಭಕ್ಕೆ ಪ್ರಯಾಣ ಮಾಡಲಿದ್ದಾರೆ. 11 ಗಂಟೆಯಿಂದ 11:30ರವರೆಗೆ ಸಂಗಮ್ ಘಾಟ್ನಲ್ಲಿ ಪ್ರಧಾನಿ ಮೋದಿ ಸ್ನಾನ ಮಾಡಲಿದ್ದಾರೆ. 11:45ಕ್ಕೆ ಪ್ರಯಾಗ್ರಾಜ್ ವಿಮಾನ ನಿಲ್ದಾಣಕ್ಕೆ ಮೋದಿ ವಾಪಸ್ ಆಗಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲಿ ಬರ್ತಾರೆ, ಎಲ್ಲಿ ಸ್ನಾನ ಮಾಡ್ತಾರೆ, ಎಷ್ಟು ಗಂಟೆಗೆ ಹೋಗ್ತಾರೆ, ಯಾವ ಬೋಟ್ ನಲ್ಲಿ ಅವರು ಓಡಾಡ್ತಾರೆ, ಅವರ ಬಂದೋಬಸ್ತ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನ ನಾವು ನಿಮ್ಗೆ ತೋರಿಸ್ತೀವಿ. ನೋಡಿ ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಬೋಟ್ ನಲ್ಲಿ ಮೋದಿ ಈ ತ್ರಿವೇಣಿ ಸಂಗಮಕ್ಕೆ ಬೋಟ್ ನಲ್ಲಿ ಹೋಗ್ತಾರೆ. ಮೋದಿ ಈ ಬೋಟ್ ನಲ್ಲಿ ಓಡಾಡ್ತಾರೆ. ಹಾಗಾಗಿ ಈ ಕ್ಷಣದಿಂದಲೇ ಇಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಶೇಷವಾದಂತಹ ಭದ್ರತಾ ಸಿಬ್ಬಂದಿ ಸಂಪೂರ್ಣವಾಗಿ ಈ ಬೋಟ್ ಅನ್ನ, ಈ ಕ್ರೂಸರ್ ಅನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ಅಲ್ಲಿ ಕಾಣಿಸ್ತಾ ಇರುವಂತಹ ಕೆಲವು ಬ್ಲಾಕ್ ಕಮಾಂಡೋಸ್ ಏನಿದಾರಲ್ಲ, ಬ್ಲಾಕ್ ಕಮಾಂಡೋಸ್ ಈಗಾಗಲೇ ಈ ಬೋಟ್ ಅನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಸಂಪೂರ್ಣವಾಗಿ ಈ ಬೋಟ್ ಅನ್ನ ವ್ಯವಸ್ಥೆ ಮಾಡಿದ್ದಾರೆ ಮೋದಿಯವರ ಓಡಾಟಕ್ಕೆ. ಆ ತುತ್ತ ತುದಿ ಕಾಣಿಸ್ತಾ ಇದೆಯಲ್ಲ, ಆ ತುತ್ತ ತುದಿಯಲ್ಲಿ ಅದು ತ್ರಿವೇಣಿ ಸಂಗಮ. ಆ ತ್ರಿವೇಣಿ ಸಂಗಮಕ್ಕೆ ಹೋಗಿ ಪುಣ್ಯ ಸ್ನಾನವನ್ನ ಮಾಡ್ತಾರೆ. ಇನ್ನು ದೆಹಲಿ ಎಲೆಕ್ಷನ್ ಹೊತ್ತಲ್ಲಿ ಮೋದಿ ಸಂಗಮದಲ್ಲಿ ಸ್ನಾನ ಮಾಡ್ತಿರೋದಾದ್ರೂ ಯಾಕೆ ಅನ್ನೋದಕ್ಕೆ ಇಲ್ಲಿದೆ ನೋಡಿ ಉತ್ತರ. ದೆಹಲಿ ಚುನಾವಣೆಯಲ್ಲಿ ಹಿಂದೂ ಮತಗಳ ಕ್ರೋಢೀಕರಣಕ್ಕಾಗಿ ಮೋದಿ ರಣತಂತ್ರ ಹೆಣೆದಿದ್ದಾರೆ. ದೆಹಲಿಯ ಜೀವನ ನದಿಯಾಗಿರುವಂತಹ ಯಮುನಿಯಲ್ಲಿ ಸಂಗಮ ಸ್ನಾನ ಮಾಡಲು ಮೋದಿ ಸಜ್ಜಾಗಿದ್ದಾರೆ. ದೆಹಲಿಗೆ ಭಾವನಾತ್ಮಕವಾಗಿ ಬೆಸೆದಿರುವ ಯಮುನಿಯನ್ನ ಸ್ವಚ್ಛಗೊಳಿಸಲು ಕೇಜ್ರಿವಾಲ್ ವಿಫಲರಾಗಿದ್ದಾರೆ. ಹೀಗಾಗಿ ಸಂಗಮ ಸ್ನಾನದ ಮೂಲಕ ದೆಹಲಿಯಲ್ಲಿ 80%ರಷ್ಟಿರುವ ಹಿಂದೂಗಳನ್ನ ಸೆಳೆಯಲು ಯತ್ನಿಸಲಾಗಿದೆ. ಮೋದಿ ನಡೆಯಿಂದ ಇಂದಿನ ಮತದಾನಕ್ಕೆ ದಿಕ್ಕೇ ಬದಲಾಗುವ ಸಾಧ್ಯತೆ ಇದೆ. ಹಿಂದೂ ಮತಗಳಿಗಾಗಿ ಪ್ರಧಾನಿ ಮೋದಿ ಈ ತಂತ್ರ ಬಳಸಿದ್ದಾರೆ ಎನ್ನಲಾಗಿದೆ. ಮೋದಿಯವರ ಈ ನಿರ್ಧಾರದಿಂದ ಇಂದು ನಡೆಯುವ ಮತದಾನದ ಮೇಲೆ ಭಾರಿ ಪರಿಣಾಮ ಬೀರಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಒಟ್ನಲ್ಲಿ ಉತ್ತರ ಪ್ರದೇಶದ ಮಹಾಕುಂಭಮೇಳ ಅತಿ ದೊಡ್ಡ ಧಾರ್ಮಿಕ ಉತ್ಸವ. ಅದರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಅಲ್ಲಿ ಭಾಗಿಯಾಗ್ತಿದ್ದಾರೆ, ಪುಣ್ಯ ಸ್ನಾನ ಮಾಡ್ತಾರೆ ಅಂದ್ರೆ ಹಲವು ಚರ್ಚೆಗಳು ಸಹಜವಾಗಿ ರಾಜಕೀಯ ವಲಯದಲ್ಲಿ ಕೇಳೋದು ಸಿಗ್ತಾ ಇದೆ. ಒಂದ್ ಕಡೆ ದೆಹಲಿ ಮತದಾನ, ಈ ಹೊತ್ತಲ್ಲೇ ಯಾಕಪ್ಪ ಮಹಾಕುಂಭಮೇಳದಲ್ಲಿ ಭಾಗಿಯಾಗ್ತಿದ್ದಾರೆ ಅಂದ್ರೆ ಮೋಸ್ಟ್ಲಿ ಹಿಂದೂಗಳನ್ನ ಸೆಳೆಯೋ ಪ್ರಯತ್ನ ಆಗಿರಬಹುದು. ದೆಹಲಿಯಲ್ಲಿ ಅತಿ ಹೆಚ್ಚು ಹಿಂದೂಗಳಿದ್ದಾರೆ. ಹಿಂದೂಗಳ ವೋಟ್ ಬ್ಯಾಂಕ್ ಅನ್ನ ಕ್ರೋಢೀಕರಿಸುವ ಸಲುವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ರೀತಿ ಪ್ಲಾನ್ ಮಾಡಿದ್ರ? ಇಂತಹ ಚರ್ಚೆಗಳು ಸಹಜವಾಗಿ ರಾಜಕೀಯ ವಲಯದಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಎಷ್ಟೊತ್ತಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾರೆ, ಯಾವ ರೀತಿ ಸಿದ್ಧತೆಗಳಾಗಿದೆ ಅನ್ನೋದ್ರ ಬಗ್ಗೆ ಸ್ಪಾಟ್ ಇಂದ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರಿದ್ದಾರೆ. ರಂಜಿತ್, ಮಹಾಕುಂಭಮೇಳ ಕೋಟಿ ಕೋಟಿ ಭಕ್ತಾದಿಗಳು ಬಂದ್ ಹೋದ್ರು, ಬಟ್ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬರ್ತಾ ಇರೋದ್ರಿಂದ ಯಾವ ರೀತಿ ಸಂಭ್ರಮ ಇದೆ, ಯಾವ ರೀತಿ ಸಿದ್ಧತೆಯಾಗಿದೆ, ಎಷ್ಟೊತ್ತಿಗೆ ಬರುವಂತ ನಿರೀಕ್ಷೆ? ಖಂಡಿತವಾಗ್ಲೂ ಕೂಡ ಶ್ರುತಿ, ನೋಡಿ ಇವತ್ತಿಗೆ ಮಹಾ ಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ಆರಂಭವಾಗಿ ಸುಮಾರು 24ನೇ ದಿನ.
ಇವತ್ತಿನ ದಿನ ಬಹಳ ಪ್ರಮುಖವಾದಂತ ದಿನ. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಕೂಡ 3 ಶಾಹಿ ಸ್ನಾನಗಳನ್ನ ನಾವು ನೋಡಿದ್ದೇವೆ. ಒಂದು 13ನೇ ತಾರೀಕು ಪುಷ್ಯ ಹುಣ್ಣಿಮೆಯಂದು ನಡೆದಂತ ಸಂಕ್ರಾಂತಿಯ ಆ ಪುಣ್ಯ ಸ್ನಾನ, 29ನೇ ತಾರೀಕು ನಡೆದಂತ ಮೌನಿ ಅಮಾವಾಸ್ಯೆಯ ಪುಣ್ಯ ಸ್ನಾನ ಶಾಹಿ ಸ್ನಾನ, ಇನ್ನು ವಸಂತ ಪಂಚಮಿಯ ದಿನ ನಡೆದಂತ ಶಾಹಿ ಸ್ನಾನ. ಇದ್ಯಾವುದಕ್ಕೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಬರುವಂತ ಯಾತ್ರಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಆ ದಿನ ಯಾತ್ರಾರ್ಥಿಗಳ ಸಂಖ್ಯೆ ಹೆಚ್ಚಿಗೆ ಇರುತ್ತೆ, ಮತ್ತೆ ಅಲ್ಲಿ ಬಂದೋಬಸ್ತ್ ಮಗದೊಂದು ಕಷ್ಟ ಆಗುತ್ತೆ. ಏನು ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿದ್ರೆ ಅವ್ರಿಗೆ ಒಂದಿಷ್ಟು ಪ್ರೋಟೋಕಾಲ್ಗಳಿರುತ್ತೆ, ಅದೆಲ್ಲ ಪಾಲನೆ ಮಾಡಿದ್ರೆ ಬರುವ ಯಾತ್ರಿಕರಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಪ್ರಧಾನಿ ನರೇಂದ್ರ ಮೋದಿ ಅವರು ಶಾಹಿ ಸ್ನಾನದ ದಿನ ಬಂದಿರಲಿಲ್ಲ. ಇವತ್ತು 24ನೇ ದಿನ ಮಹಾಕುಂಭಮೇಳ ಆರಂಭ ಆಗಿ ಪ್ರಯಾಗ್ರಾಜ್ನಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಸುಮಾರು 11 ಗಂಟೆಗೆ ಅರೈಲ್ ಘಾಟ್ಗೆ ಆಗಮಿಸ್ತಾರೆ. ನೋಡಿ, ನಾನು ನಿಂತಿರುವಂತ ಜಾಗ ಇದು VIP ಗೇಟ್. ಇದು ಅಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅಲ್ಲಿ ಕಮಾಂಡೋಗಳೆಲ್ಲ ನಿಂತ್ಕೊಂಡಿದ್ದಾರೆ. ಅಲ್ಲಿ ವಿಶೇಷ ಬೋಟ್ ನ ವ್ಯವಸ್ಥೆ ಮಾಡಿದ್ದಾರೆ. ಇಷ್ಟೊತ್ತಿಗಾಗ್ಲೇ ಈ VIP ಘಾಟ್ ಸೇರಿದಂತೆ ಸಂಗಮದ ಜಾಗ ಇದೆಯಲ್ಲ, ಇಲ್ಲಿ ಕಿಕ್ಕಿರಿದು ಜನ ಸೇರ್ತಾ ಇದ್ರು. ಬೇರೆ ಬೋಟ್ಗಳೆಲ್ಲ ಓಡಾಡ್ತಾ ಇತ್ತು. ಸಂಗಮದ ತ್ರಿವೇಣಿ ಸಂಗಮದವರೆಗೂ ಕೂಡ ಎಲ್ಲ ಹೋಗೋರು ಬರೋರು ಇರ್ತಾ ಇದ್ರು. ಆದ್ರೆ ಇವತ್ತು ಫುಲ್ ಖಾಲಿ ಇದೆ. ಕೇವಲ ಇಲ್ಲಿರುವಂತ ಭದ್ರತಾ ಸಿಬ್ಬಂದಿಯನ್ನ ಹೊರತುಪಡಿಸಿದ್ರೆ ಮತ್ತೆ ಯಾರೂ ಕೂಡ ಇಲ್ಲಿ ಓಡಾಡೋದಕ್ಕೆ ಅವಕಾಶ ಇಲ್ಲ. ಇವತ್ತಿನ ದಿನಕ್ಕಾಗಿ ವಿಶೇಷವಾಗಿ ಪಾಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬ್ಲಾಕ್ ಕಮಾಂಡೋಗಳು ಆ ಬೋಟ್ ನಲ್ಲಿ ಓಡಾಡ್ತಾ ಇದ್ದಾರೆ. ನೋಡಿ, ವಿಶೇಷವಾದ ಕ್ರೂಸರ್ ಕೂಡ ರೆಡಿ ಆಗಿದೆ. ಆ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಅರೈಲ್ ಘಾಟ್ಗೆ ಬಂದ್ರೆ ಅರೈಲ್ ಘಾಟ್ ಇಂದ ಈ ಮಾರ್ಗವಾಗಿ ಬಂದು ಅವರು ತ್ರಿವೇಣಿ ಸಂಗಮಕ್ಕೆ ಹೋಗಿ ಪುಣ್ಯ ಸ್ನಾನವನ್ನ ಮಾಡ್ತಾರೆ. ಅಲ್ಲಿ ಓಡಾಡ್ತಿರೋದು ಕೇವಲ ಭದ್ರತಾ ಸಿಬ್ಬಂದಿಯ ಬೋಟ್ಗಳ ಹೊರತಾಗಿ ಮತ್ತೆ ಯಾವುದೇ ಯಾತ್ರಾರ್ಥಿಗಳಿಗೆ ಇಲ್ಲಿ ಅವಕಾಶ ಇಲ್ಲ, ಪ್ರವೇಶವೂ ಕೂಡ ಇಲ್ಲ, ಇಲ್ಲಿ ಯಾವುದೇ ಎಂಟ್ರಿ ಕೂಡ ಇಲ್ಲ. ವಿಶೇಷ ಕ್ರೂಸರ್ ರೆಡಿ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು 11 ಗಂಟೆಗೆ ಆಗಮಿಸ್ತಾರೆ. ಆಗಮಿಸಿದ ತಕ್ಷಣ ಅವರು ತ್ರಿವೇಣಿ ಸಂಗಮಕ್ಕೆ ಹೋಗ್ತಾರೆ. ಸತತವಾಗಿ 1 ಗಂಟೆಗಳ ಕಾಲ ಅವರು ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿರ್ತಾರೆ. ಆನಂತರ ಅವರು ನೇರವಾಗಿ ಹೋಗೋದು ದೆಹಲಿ ಕಡೆ ಹೋಗ್ತಾರೆ. ದೆಹಲಿಯಲ್ಲಿ ಚುನಾವಣೆ ಇರೋದ್ರಿಂದಾಗಿ ಆ ಕಡೆ ಹೋಗ್ತಾರೆ. ಅಲ್ಲಿ ಲೈನ್ಗೆ ಹೋಗ್ತಾ ಇರುವಂತ ಆ 7 ಬೋಟ್ಗಳು ಕೂಡ ಅದು ಭದ್ರತಾ ಸಿಬ್ಬಂದಿಯ ಬೋಟ್ಗಳು. ಸಂಪೂರ್ಣವಾಗಿ ತ್ರಿವೇಣಿ ಸಂಗಮವನ್ನ ಈಗ ಭದ್ರತಾ ಸಿಬ್ಬಂದಿ ತಮ್ಮ ಬಂದೋಬಸ್ತ್ಗೆ ತೆಗೆದುಕೊಂಡಿದ್ದಾರೆ. ಸಾರ್ವಜನಿಕರಿಗೆ ಅವಕಾಶ ಇಲ್ಲ, ಯಾತ್ರಾರ್ಥಿಗಳಿಗೆ ಅವಕಾಶ ಇಲ್ಲ. ಬಹುಶಃ 12 ಗಂಟೆ ನಂತರ ಮತ್ತೆ ಇದು ತೆರೆದುಕೊಳ್ಳಬಹುದು. ಸಾರ್ವಜನಿಕರ ಓಡಾಟಕ್ಕೆ ಮತ್ತೆ ಅವರ ಮೂವ್ಮೆಂಟ್ಗೆ ತ್ರಿವೇಣಿ ಸಂಗಮಕ್ಕೆ ಹೋಗೋದಕ್ಕೆ ತೆರೆದುಕೊಳ್ಳಬಹುದು. ಈ ಹೊತ್ತಿನವರೆಗೂ ಕೂಡ ಯಾರಿಗೂ ಕೂಡ ಅವಕಾಶ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲಿ ಬಂದು ಪುಣ್ಯ ಸ್ನಾನವನ್ನ ನೆರವೇರಿಸಿ ಆನಂತರ ದೆಹಲಿಗೆ ಹೋಗ್ತಾರೆ. ನಿನ್ನೆ ಮಧ್ಯಾಹ್ನದಿಂದಲೇ ಇಲ್ಲಿ. ಓಕೆ ರಂಜಿತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ದೇಶದ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಅಂದ್ರೆ ಅದು ಉತ್ತರ ಪ್ರದೇಶದ ಮಹಾಕುಂಭಮೇಳ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಮಹಾಕುಂಭಮೇಳದಲ್ಲಿ ಭಾಗಿಯಾಗ್ತಿದ್ದಾರೆ, ಶಾಹಿ ಸ್ನಾನ ಮಾಡ್ತಿದ್ದಾರೆ ಎನ್ನುವಂತಹ ವಿಚಾರ ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟುಹಾಕಿದೆ. ಕಾರಣ ಇವತ್ತು ದೆಹಲಿಯ ವಿಧಾನಸಭೆಯ ಚುನಾವಣೆಯ ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ. ಆ ಮತದಾನದ ಹೊತ್ತಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಾಕುಂಭಮೇಳದಲ್ಲಿ ಶಾಹಿ ಸ್ನಾನ ಮಾಡೋದಕ್ಕೆ ಕಾರಣ ಏನಿರಬಹುದು? ಎರಡಕ್ಕೂ ಏನಾದ್ರೂ ನಂಟಿದೆಯಾ ಅಂತ ನಿಮ್ಮ ಪ್ರಶ್ನೆಗೆ ಉತ್ತರ ಈ ರಿಪೋರ್ಟ್ನಲ್ಲಿ.